ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಶಿಖಂಡಿ ಬಂದು ಹೋದ ನಂತರ ದ್ರುಪದ ಮತ್ತು ದ್ರೌಪದಿ ಮತ್ತು ಅವಳ ತಮ್ಮಂದರಿಗೆ ಎಲ್ಲರಿಗೂ ಕೂಡ ಕೃಷ್ಣನ ಬಗ್ಗೆ ಒಂದು ರೀತಿಯ ಅಸಮಾಧಾನ ಶುರುವಾಗುತ್ತೆ. ಇವನು ದುರ್ಯೋಧನನ್ನು ಕೂಡ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದಾನೆ. ಜೊತೆಗೆ ಶಿಖಂಡಿಯನ್ನು ದ್ರೋಣನ ಹತ್ರ ಕಳಿಸಿದ್ದಾನೆ. ನಮ್ಮ ಸುತ್ತ ಯಾವುದೋ ಒಂದು ಬಲೆಯನ್ನು ಬೀಸಿಬಿಟ್ಟು ನಮಗೆ ಮೋಸ ಮಾಡ್ತಾ ಇದ್ದಾನೆ ಅಂಥೇಳಿ ತಿಳ್ಕೊಂಡಿರ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಕೃಷ್ಣ ಅಲ್ಲಿಗೆ ಬರ್ತಾನೆ. ಬಂದವನು ದ್ರೌಪದಿಗೆ ಮನದಟ್ಟು ಮಾಡ್ತಾನೆ. ಬರೀ ಶತ್ರುತ್ವ ಸಾಧಿಸೋದು, ದ್ವೇಷವನ್ನು ಸಾಧಿಸೋದು ಇದು ಧರ್ಮ ಆಗೋದಿಲ್ಲ. ಒಬ್ಬ ಬ್ರಾಹ್ಮಣ ಅಂತ ಅಂದಮೇಲೆ ಅವನು ಮೋಹ, ಮದ, ಮಾತ್ಸರ್ಯ ಇವುಗಳಿಂದ ಅವನು ಸೋತು ಹೋಗ್ಬಿಟ್ಟಿದ್ದಾನೆ ಅಂತ ದ್ರೋಣನ ಬಗ್ಗೆ ಹೇಳ್ತಾನೆ. ಆ ನಂತರ ನೀನು ಧರ್ಮದಿಂದ ನಡ್ಕೋಬೇಕು ಅಂದರೆ ಇಲ್ಲಿ ನಡೆಯೋ ಸ್ವಯಂವರವನ್ನು ಸರಿಯಾಗಿ ನಡೆಸ್ಕೋ ಅಂಥೇಳ್ಬಿಟ್ಟು, ಆಮೇಲೆ ಯಾರು ಅದರಲ್ಲಿ ಉತ್ತಮವಾಗಿ ಗೆಲ್ತಾರೋ ಅವ್ರನ್ನ ಮದುವೆ ಆಗೋ, ಅವರು ನಡೆಯೋ ದಾರಿಯಲ್ಲೇ ನೀನು ನಡಿ ಅಂಥೇಳಿ ಇತ್ಯಾದಿ ಎಲ್ಲವನ್ನು ಹೇಳ್ತಾನೆ. ಆಮೇಲೆ ಧರ್ಮ ಅಂದರೆ ಏನು ಎಲ್ಲವನ್ನು ಅವಳಿಗೆ ತಿಳಿಸ್ತಾನೆ. ಆದರೂ ಕೂಡ ಅವಳಿಗೆ ಏನೋ ಒಂದು ರೀತಿಯ ಆತಂಕ ಇರುತ್ತೆ. ಜರಾಸಂಧ ಬಂದು ತನ್ನನ್ನು ಅಪಹರಣ ಮಾಡಿದ್ರೆ ಅಥವಾ ದುರ್ಯೋಧನ ತನ್ನನ್ನು ಗೆದ್ದುಬಿಟ್ರೆ ಅನ್ನೋ ಒಂದು ಆತಂಕ ಅವಳಲ್ಲಿ ಮೂಡಿರುತ್ತೆ. ಇವಕ್ಕೆಲ್ಲ ಕೃಷ್ಣ ಸಮಾಧಾನವನ್ನು ಹೇಳ್ತಾ ಹೋಗ್ತಾನೆ. ಕೃಷ್ಣ ದ್ರೌಪದಿ ಹೇಳ್ತಾನೆ, ಧರ್ಮ ಪರಿಪಾಲಕ ಆದವನ ಹೆಂಡತಿ ನೀನಾಗಿರಬೇಕು, ಜೊತೆಗೆ ವೀರಪುತ್ರರ ತಾಯಿನೂ ಆಗಬೇಕು, ಧರ್ಮದ ಸಾಮ್ರಾಜ್ಯವನ್ನು ಎತ್ತಿ ಹಿಡಿಬೇಕು, ಆ ಥರದ ಮಹಾರಾಣಿ ಇವಳು ಅಂತ ಜನರು ಕೂಡ ನಿನ್ನನ್ನು ಸದಾ ನೆನೆಸ್ಕೊಳ್ಳೋ ಹಾಗೆ ಆಗಬೇಕು. ಇದೆಲ್ಲ ನನ್ನ ಆಸೆ, ನೀನು ನಂಬ್ತೀಯ ನನ್ನನ್ನು ಅಂಥೇಳಿ ಕೃಷ್ಣ ಕೇಳ್ತಾನೆ. ಒಂದು ಗಳಿಗೆ ಅಲ್ಲೆಲ್ಲ ಮೌನ ಆವರಿಸುತ್ತೆ. ದ್ರೌಪದಿಗೂ ಕೂಡ ಏನು ಇವನು ಈ ಥರ ಹೇಳ್ತಾ ಇದ್ದಾನಲ್ಲ, ಇವನು ನಿಜವಾಗ್ಲೂ ದೇವರೇ ಇರಬಹುದಾ ಅಂತ ಹೇಳಿಬಿಟ್ಟು ದೇವರಂಥ ಈ ಮನುಷ್ಯನಲ್ಲಿ ಅವಳಿಗೆ ಕನಿಕರ ಹುಟ್ಟುತ್ತೆ. ಇದ್ದಕ್ಕಿದ್ದಾಗೆ ಅವಳ ಮನಸ್ಸಿನಲ್ಲಿ ಮುಚ್ಚಿದ ಕೋಣೆಯೊಳಗೆ ಬಿಸಿಲು ಬಂದ ಹಾಗೆ ಒಂದು ರೀತಿಯ ಬೆಳಕು ಮೂಡುತ್ತೆ. ಹೇಳ್ತಾಳೆ ಅವಳು, ಗೋವಿಂದ ನಿನ್ನ ಮಾತಿನ ಹಾಗೆ ನಾನು ನಡ್ಕೊಳ್ತೀನಿ, ನಮ್ಮ ಅಪ್ಪನಿಗೆ ಅವಮಾನ ಆಗದೆ ಇರೋ ಹಾಗೆ ನೀನು ನೋಡ್ಕೋ, ನನಗಷ್ಟೇ ಬೇಕಾಗಿರೋದು ಅಂಥೇಳಿ ಹೇಳ್ತಾಳೆ. ಆಗ ಕೃಷ್ಣ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಹೇಳ್ತಾನೆ, ನೋಡು, ಏನೇ ಆಗಲಿ ಏನೇ ಬರಲಿ ನಾನು ನಿಮ್ಮ ಪರ ಇರ್ತೀನಿ, ನಿಮ್ಮ ತಂದೆ ಪರ ಕೂಡ ಇರ್ತೀನಿ. ಈಗ ಇನ್ನೇನು ಹೆಚ್ಚಿಗೆ ನಾನು ಹೇಳಲಾರೆ, ನನ್ನನ್ನು ಮತ್ತೇನು ಪ್ರಶ್ನೆ ಕೇಳಬೇಡ. ಏಕೆಂದರೆ ಆ ಸ್ವಯಂವರ ನಿನಗೂ ನನಗೂ ಇಬ್ಬರಿಗೂ ಧರ್ಮ, ಅದೇ ಧರ್ಮ ಅಂತ ನೀನು ತಿಳ್ಕೊ. ಶ್ರದ್ಧೆ ಇದ್ದರೆ ಯಾವುದೇ ನಾಶ ಇರಲ್ಲ, ಆ ಧರ್ಮದಲ್ಲಿ ನೀನು ಶ್ರದ್ಧೆಯನ್ನು ಇಟ್ಕೋ ಅಂಥೇಳಿ ಹೇಳ್ತಾನೆ. ಕೃಷ್ಣನ ಜೊತೆಗೆ ದ್ರೌಪದಿ ನಡೆಸಿದ ಈ ದೀರ್ಘ ಸಂಭಾಷಣೆಗಳಿಂದ ಆತ ಎಂಥವನು ಅಂತ ಅವಳಿಗೆ ಈಗ ಅರ್ಥ ಆಗ್ತಾ ಹೋಗುತ್ತೆ. ಅವಳ ಮನಸ್ಸಲ್ಲಿದ್ದ ಎಲ್ಲ ಸಂದೇಹಗಳಿಗೂ ಉತ್ತರನೂ ದೊರೆಯುತ್ತೆ. ಹಾಗೆ ಆಗಲಿ ಗೋವಿಂದ, ನೀ ಹೇಳಿದ ಹಾಗೆ ಕೇಳ್ತೀನಿ ಅಂತ ಹೇಳಿಬಿಟ್ಟು ಸಂಪೂರ್ಣ ಸಮರ್ಪಣಾ ಭಾವದಿಂದ ಹೇಳ್ತಾಳೆ. ಆಗ ಕೃಷ್ಣ ಮತ್ತೆ ಕಿರುನಗೆ ಬೀರ್ತಾ ಹೇಳ್ತಾನೆ, ನನಗೋಸ್ಕರ ನೀನು ಒಂದು ಅವಮಾನವನ್ನು ಸಹಿಸಬೇಕಮ್ಮ. ಏನು ಅಂದರೆ, ಈಗ ಆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಮತ್ತು ಶಕುನಿ ನಿನ್ನನ್ನು ನೋಡಬೇಕು ಅಂತ ಇದ್ದಾರೆ ಅಂತೇಳಿ ಹೇಳ್ತಾನೆ. ಮತ್ತೆ ಇವಳಿಗೆ ಕಿರಿಕಿರಿ ಶುರುವಾಗತ್ತೆ. ದ್ರೋಣನ ಮಗನ ಅಂದರೆ ವಿಷನ ಕೂಡಿ ಅಂತ ನೀನು ಹೇಳ್ತಾ ಇದೀಯ ನನಗೆ ಅಂತ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಹೌದು, ದುರ್ಯೋಧನನ ಹೆಂಡತಿಗೆ ನಾನು ಮಾತು ಕೊಟ್ಟಿದ್ದೀನಿ, ಅವರನ್ನು ಕರ್ಕೊಂಡು ಬರ್ತೀನಿ. ಅಶ್ವತ್ಥಾಮ ಒಂದು ಶಪಥ ಮಾಡ್ತಾನೆ. ಏನು ಅಂತಂದರೆ, ಕುರುವಂಶಜರಲ್ಲಿ ನೀನು ಯಾರನ್ನಾದರೂ ಮದುವೆ ಆದರೆ ಅಥವಾ ಅವನನ್ನೇ ಮದುವೆ ಆದರೂ ಕೂಡ ತನ್ನ ತಂದೆ ಹಸ್ತಿನಾಪುರವನ್ನು ಬಿಡದ ಹಾಗೆ ಅವನು ಮಾಡ್ತಾನಂತೆ, ಬೇಕಾದರೆ ತನ್ನ ಪ್ರಾಣವನ್ನೇ ಪಣವಾಗಿ ಇಡ್ತಾನಂತೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ಈ ದ್ರೌಪದಿಗೆ ಮತ್ತೆ ಮನಸ್ಸು ಮುದುಡ್ತಾ ಹೋಗುತ್ತೆ. ಕುರುಗಳಲ್ಲಿ ಯಾರನ್ನು ನಾನು ವರಿಸದೇ ಇದ್ದರೆ ಏನು ಮಾಡ್ತಾನಂತೆ ಅಂಥೇಳಿ ಕೇಳ್ತಾಳೆ. ನೀನು ತಾನೇ ವರಿಸೋಳು ಅಂತ ಹೇಳ್ಬಿಟ್ಟು ಕೃಷ್ಣ ಮತ್ತೆ ಹೇಳ್ತಾನೆ. ಆಗ ಮತ್ತೆ ದ್ರೌಪದಿ ಅದನ್ನೇ ಹೇಳ್ತಾಳೆ, ಒಂದು ವೇಳೆ ದುರ್ಯೋಧನ ಪರೀಕ್ಷೆಯಲ್ಲಿ ಗೆದ್ದರೆ ಅವಳಿಗೆ ಸದಾ ಕಾಲಕ್ಕೂ ಬಾಧಿಸ್ತಿದ್ದಂತಹ ಭಯ ಅದು. ಏಕೆಂದರೆ ದುರ್ಯೋಧನ ಏನಾದರೂ ತನ್ನನ್ನು ಮದುವೆ ಆಗಿಬಿಟ್ರೆ ತನ್ನ ಗತಿ ಏನು ಅನ್ನೋ ಒಂದು ಆತಂಕ ಅವಳನ್ನು ಸದಾ ಕಾಡ್ತಾ ಇರುತ್ತೆ. ಆಗ ಕೃಷ್ಣ ಏನು ಮಾತಾಡಲ್ಲ. ಒಂದು ಕ್ಷಣ ಅವಳ ಮುಖವನ್ನೇ ನೋಡಿ ನಗುತ್ತಾನೆ. ಅವನ ಕಣ್ಣು ತಮಾಷೆಯಿಂದಾಗಿ ಕುಣಿತಾ ಇರುತ್ತೆ. ಮತ್ತು ಹೇಳ್ತಾನೆ, ಕುರುವಂಶದ ಮಹಾರಾಜ್ಞಿ
ದ್ರೋಣನ ಗರ್ವವನ್ನು ಮುರಿದ ಹಾಗೆ ಇತರರು ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ ಅಂತೇಳ್ಬಿಟ್ಟು ಮತ್ತೆ ಅವಳ ಮನವನ್ನು ಈ ಗೊಲ್ಲ ಕೃಷ್ಣ ಕದೀತಾನೆ. ಈ ಅಣುಕು ಮಾತಿನ ಅರ್ಥ ಅವಳಿಗೆ ಅರ್ಥ ಆಗೋದಿಲ್ಲ, ಸುಮ್ಮನಾಗ್ತಾಳೆ. ಆಗ ಕೃಷ್ಣ ಮತ್ತೆ ಮೇಲುಧ್ವನಿಯಲ್ಲಿ ಹೇಳ್ತಾನೆ, ನೋಡು, ನಿನಗೇನಾದರೂ ಸಮಾಧಾನ ಆಗಬೇಕು ಅನ್ನೋದಾದರೆ ಒಂದು ಗುಟ್ಟು ಹೇಳ್ತೀನಿ, ಕೇಳಿಸ್ಕೊ. ಭಾನುಮತಿ ಇದ್ದಾಳಲ್ಲ, ದುರ್ಯೋಧನನ ಹೆಂಡತಿ, ಅವಳು ನನಗೆ ಪುಟ್ಟ ತಂಗಿ ಹಾಗೆ. ನೀನು ಅವಳಿಗೆ ಸೌತಿ ಆಗೋಲ್ಲ ಅಂತ ನಾನು ಅವಳಿಗೆ ಭರವಸೆ ಕೊಟ್ಟಿದ್ದೀನಿ, ಸಾಕಾ? ಅರ್ಥ ಆಯ್ತಾ ಅಂತಾನೆ. ಈ ಮಾತನ್ನು ಕೇಳಿ ದ್ರೌಪದಿಗೆ ಅಸಹಾಯಕತೆ ಎದ್ದು ಕಾಣುತ್ತೆ. ಕೈ ಜೋಡಿಸ್ತಾಳೆ. ನೋಡು, ಕುರುಗಳಲ್ಲಿ ಒಬ್ಬನ ಹೆಂಡತಿ ಆಗೋಳ ಹಾಗೆ ಅಶ್ವತ್ಥಾಮನಿಂದ ಮಾತು ತೆಗೆದುಕೋ ಅಂತ ಹೇಳ್ತೀಯ. ಜೊತೆಗೆ ನಾನು ದುರ್ಯೋಧನನ ಮದುವೆ ಆಗೋದಿಲ್ಲ ಅಂತ ಭಾನುಮತಿಗೆ ಮಾತು ಕೊಟ್ಟಿದ್ದೀಯಾ. ನಿನ್ನ ವಿಷಯ ಅರ್ಥನೇ ಆಗೋದಿಲ್ಲ, ಏನು ನಿನ್ನ ಆಟ ಅಂತ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ನೀನು ಏನು ಅಂದ್ಕೊಂಡ್ರೆ ಅದು, ನನ್ನಲ್ಲಿ ನಂಬಿಕೆ ಒಂದು ಇಟ್ಕೊಂಡಿದ್ರೆ ನೀನು ಅಷ್ಟು ಸಾಕು ನನಗೆ ಅಂತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಅಂದರೆ ನಿನ್ನ ಮಾತನ್ನು ನಡೆಸೋಕ್ಕೋಸ್ಕರ ನಾನು ಈ ಅವಮಾನವನ್ನು ಸಹಿಸಬೇಕಾ ಅಂತ ಕೇಳ್ತಾಳೆ. ಹೌದು, ಬೇರೆ ಯಾವುದು ಮಾಡಿದ ಹಾಗೆ ಇದು ನಿನ್ನ ಮತ್ತು ನನ್ನ ಸಂಬಂಧವನ್ನು ಬೆಸೆಯುತ್ತೆ ಅಂತೇಳಿ ಕೃಷ್ಣ ಹೇಳ್ತಾನೆ. ಆಗಲಿ ಇನ್ನೇನಾದರೂ ಮಾಡಬೇಕಾ ಅಂತ ದ್ರೌಪದಿ ಕೇಳ್ತಾಳೆ. ಇಲ್ಲ, ಇನ್ನೇನು ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ನೀನೊಬ್ಬ ಮಾಟಗಾರ, ನೀನು ಹೇಳಿದ್ರೆ ಬಹುಶಃ ನಾನು ದುರ್ಯೋಧನನನ್ನು ಕೂಡ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ಬಿಡ್ತೀನೋ ಏನೋ ಅಂತ ಕಾಣುತ್ತೆ ಅಂತ ಅನುಮಾನದಿಂದ ದ್ರೌಪದಿ ಹೇಳ್ತಾಳೆ. ಆಗ ಕೃಷ್ಣ ಮತ್ತೆ ನಗುತ್ತಾನೆ. ಬಹುಶಃ ನಿನ್ನ ಧರ್ಮ ಹಾಗೆ ಹೇಳಿದ್ರೆ ನೀನು ಅದನ್ನು ಮಾಡು ಅಂತಾನೆ. ಇವನ ರೀತಿ ನೀತಿಗಳು ಅವಳಿಗೆ ಅರ್ಥ ಆಗೋದಿಲ್ಲ. ಗೋವಿಂದ, ಏನಿದು ನಿನ್ನ ಮಾತು ಯಾವಾಗಲೂ ಒಗಟಾಗಿದೆಯಲ್ಲ, ನನಗೆ ಅರ್ಥನೇ ಆಗ್ತಾಯಿಲ್ಲ ಅಂಥೇಳಿ ಮತ್ತೆ ಹೇಳ್ತಾಳೆ. ಹೌದು, ನಾನು ಒಗಟು, ನೀನು ಒಂದು ಒಗಟು, ಆದರೆ ಆ ಒಗಟನ್ನು ಬಿಡಿಸೋಕ್ಕೆ ಈಗ ಸಮಯ ಇಲ್ಲ. ಜೊತೆಗೆ ಶಕುನಿ ಅಶ್ವತ್ಥಾಮ ಇಬ್ಬರು ಕಾಯ್ತಾ ಇದ್ದಾರೆ, ಅವರನ್ನು ಕಳಿಸ್ಲಾ ಅಂತ ಕೃಷ್ಣ ಕೇಳ್ತಾನೆ. ಆಯಿತು, ಇನ್ನಿಷ್ಟ ಹಾಗೆ ಇದ್ದರೆ ಅವರನ್ನು ನೋಡ್ತೀನಿ, ಆದರೆ ಮೊದಲು ನಾನು ನನ್ನ ತಂದೆಯ ಅಪ್ಪಣೆಯನ್ನು ಪಡ್ಕೋಬೇಕು. ನಮ್ಮ ಅಪ್ಪನಿಗೆ ತೊಂದರೆ ಆಗೋದಾದರೆ ನಾನು ಅವರನ್ನು ನೋಡೋದಿಲ್ಲ ಅಂಥೇಳಿ ಹೇಳ್ತಾಳೆ. ಆಯಿತು, ಮೊದಲೇ ಹೇಳಿದ್ದೀನಲ್ಲ, ನನ್ನ ಜೀವದ ಪಣ, ನಾನು ನಿನ್ನ ತಂದೆಯ ಪರ ಇದ್ದೀನಿ, ನಿನ್ನ ಪರ ಇದ್ದೀನಿ, ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ಕೃಷ್ಣ ಮತ್ತೊಮ್ಮೆ ಅವಳಿಗೆ ಭರವಸೆಯನ್ನು ಕೊಡ್ತಾನೆ. ಕೃಷ್ಣ ಅಲ್ಲಿಂದ ಹೊರಟು ಹೋಗ್ತಾನೆ. ದ್ರೌಪದಿಗೆ ಎಲ್ಲ ಕನಸಲ್ಲಿ ನಡೀತಾ ಅಂತ ಅನಿಸುತ್ತೆ. ಅವನ ಅಲೌಕಿಕ ತೇಜಸ್ಸಿನ ಮುಖ, ಅನಂತವಾದ ಕರುಣೆ ತುಂಬಿರೋ ಅವನ ನೋಟಗಳು ಎಲ್ಲ ಅವಳ ಕಣ್ಣು ಮುಂದೆ ಇನ್ನೂ ಇರುತ್ತೆ. ಇನ್ನೂ ಅವನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ನಿಸ್ತಿರುತ್ತೆ. ಅವನು ಹೇಳ್ತಾ ಇರ್ತಾನಲ್ವ, ಕೃಷ್ಣೇ, ನನ್ನಲ್ಲಿ ನಂಬಿಕೆ ಇಲ್ವಾ ನಿನಗೆ ಅಂತ ಹೇಳಿಬಿಟ್ಟು, ನಿನ್ನನ್ನು ನಂಬಿದ್ದೀನಿ, ನೀನು ಹೇಳಿದಾಗೆ ಮಾಡ್ತೀನಿ ಅಂತ ತಾನು ಹೇಳಿದ್ದು ಕೂಡ ಅವಳಿಗೆ ಎಲ್ಲ ಕೇಳಿಸ್ತಾ ಇರುತ್ತೆ. ಮರುದಿನ ಸ್ವಯಂವರ ಏನು ತರುತ್ತೋ ಅನ್ನೋ ಚಿಂತೆ, ದುಃಖ ಎಲ್ಲ ಅವಳಿಗೆ ಕಳೆದು ಹೋಗುತ್ತೆ. ನನ್ನ ಚಿಂತೆ ಅಲ್ಲ, ಅದು ದೇವ್ರದ್ದು ಅಂತ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ತನ್ನ ತಂದೆಗಾಗಿ ಅಲ್ಲದೆ ಅವನಿಗೋಸ್ಕರ, ಅವನ ಹೊತ್ತ ಭಾರವನ್ನು ತಗ್ಸೋಕ್ಕೋಸ್ಕರನೂ ತಾನು ಕೃಷ್ಣನಿಗೋಸ್ಕರ ಸ್ವಯಂವರವನ್ನು ನಡೆಸಲೇಬೇಕು, ಅದು ಯಶಸ್ವಿಯಾಗಿ ನಡೆಸಬೇಕು ಅಂತ ಅವಳಿಗೆ ಅನ್ಸೋಕ್ಕೆ ಶುರುವಾಗುತ್ತೆ. ತಂದೆ ಹತ್ರಕ್ಕೆ ಬರ್ತಾಳೆ. ಬಂದಾಗ ಅವನು ತಲೆನೋವಿನಿಂದ ಕಣ್ಣು ಮುಚ್ಚಿ ಹಾಸಿಗೆಯಲ್ಲಿ ಮಲ್ಕೊಂಡಿರ್ತಾನೆ. ಅವನ ತಲೆ ಸಿಡಿತಾ ಇರುತ್ತೆ. ಆ ದೃಢ ಸ್ವಭಾವದ ಗರ್ವಿಷ್ಠ ಮನುಷ್ಯನ ಮನಸ್ಸು ಕಹಿಯಿಂದ ತುಂಬಿ ಹೋಗಿರುತ್ತೆ. ಅವಳು ಹೇಳಿದ ಮಾತನ್ನು ಕೇಳೋಕ್ಕೂ ಅವನಿಗೆ ಇಷ್ಟ ಇರೋದಿಲ್ಲ. ಅವಳು ಕೂತ್ಕೊತಾಳೆ. ಕೃಷ್ಣನ ಸಂಗಡ ಆದ ಮಾತುಕತೆಯನ್ನೆಲ್ಲ ಹೇಳ್ತಾಳೆ. ಕೃಷ್ಣ ನಿನ್ನನ್ನು ಯಾವತ್ತೂ ಬಿಡೋದಿಲ್ಲ, ಸ್ವಯಂವರ ಯಶಸ್ವಿಯಾಗತ್ತೆ, ಜರಾಸಂಧ ಅವಳನ್ನು ಅಪಹರಿಸೋಕ್ಕೆ ಧೈರ್ಯ ಮಾಡೋದಿಲ್ಲ, ಒಂದು ವೇಳೆ ಮಾಡಿದ್ರೆ ಯಾದವರು ಮತ್ತು ಕೃಷ್ಣ ಎಲ್ಲರೂ ಅದನ್ನು ಯಶಸ್ವಿ ಆಗದಿರೋಂಗೆ ಮಾಡ್ತಾರೆ, ದುರ್ಯೋಧನ ಗೆಲ್ಲೋದಿಲ್ಲ, ದ್ರೋಣನ ಗರ್ವಭಂಗನೂ ಆಗತ್ತೆ, ಇದೆಲ್ಲವನ್ನೂ ಹೇಳ್ತಾಳೆ ಅವಳು. ಅವನಿಗೆ ಈ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗತ್ತೆ. ಒಂದು ರೀತಿಯ ಬಳಲಿದ ಧ್ವನಿಯಲ್ಲಿ ಹೇಳ್ತಾನೆ, ಬರೀ ಮಾತೇ ಆಯಿತು. ವಾಸುದೇವ ಏನು ಬೇಕಾದರೂ ಮಾಡ್ತಾನೆ, ನನಗಂತೂ ಸೋಜಿಗ ಅನಿಸುತ್ತೆ, ಅವನು ಹೇಗೆ ಮಾಡ್ತಾನೋ ಇದೆಲ್ಲ ನೋಡೋಣ ಅಂಥೇಳಿ ವಿಷಾದದಿಂದ ಒಂದು ಕಿರುನಗೆಯನ್ನು ದ್ರುಪದ ನಗ್ತಾನೆ. ಆಗ ದ್ರೌಪದಿನೂ ನಗ್ತಾಳೆ. ಅಪ್ಪ, ಇಷ್ಟೆಲ್ಲ ಅವನು ಹೇಗೆ ಮಾಡ್ತಾನೋ ನಮಗೆ ಯಾಕೆ ಅದರ ಚಿಂತೆ? ನನಗಂತೂ ಈಗ ಯಾವ ಚಿಂತೆನೂ ಇಲ್ಲ, ಎಲ್ಲ ಅವನ ಭುಜದ ಮೇಲೆ ಹಾಕ್ಬಿಟ್ಟಿದ್ದೀನಿ.
ಹೇಗೆ ನಡ್ಕೊಂಡು ಹೋಗುತ್ತೋ ಹಾಗೆ ನಡೆದು ಬಿಡೋದು ಅಂತೇಳಿ ಹೇಳ್ತಾಳೆ. ಆಗ ದೃಪದ ಹೇಳ್ತಾನೆ, ಮಗು, ಅವನು ನಿನಗೆ ಏನೋ ಮೋಡಿ ಮಾಡಿದ್ದಾನೆ, ನಮಗೆ ಅವನು ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ ದೃಪದ ಹೇಳ್ತಾನೆ. ಏಕೆಂದರೆ ಕೃಷ್ಣ ಹೇಳಿರೋ ಮಾತಲ್ಲಿ ಅವನಿಗೆ ಯಾವುದೇ ಒಂದು ನಂಬಿಕೆ ಅನ್ನೋದು ಬರೋದಿಲ್ಲ, ನಂಬಿಕೆ ಇರೋದೂ ಇಲ್ಲ. ಆಗ ದ್ರೌಪದಿ ಹೇಳ್ತಾಳೆ, ಅಪ್ಪ, ಧರ್ಮಕ್ಕಾಗಿ ಅವನು ಮೀಸಲಾಗಿದ್ದಾನೆ, ನಮಗೆ ಅವಮಾನವನ್ನು ಮಾಡಿ ದ್ರೋಣನ ಸಂಗಡ ಸೇರಿಕೊಂಡು ನಮಗೆ ವಿರುದ್ಧವಾಗಿ ಒಳಸಂಚುವನ್ನು ಮಾಡಿ ಅವನಿಗೇನಾಗಬೇಕಾಗಿದೆ, ಆ ಥರ ಏನೂ ಆಗೋದಿಲ್ಲ, ಅವನು ನಮ್ಮ ಪರ ಇದ್ದಾನೆ ಅಂಥೇಳಿ ದ್ರೌಪದಿ ಸಮಾಧಾನ ಮಾಡ್ತಾಳೆ. ಮತ್ತು ದೃಪದ ಹೇಳ್ತಾನೆ, ನೋಡು, ನನಗೆ ಅವನ ವಿಷಯ ಅರ್ಥ ಆಗೋದಿಲ್ಲ, ನಿನಗೂ ಕೂಡ ಅರ್ಥ ಆಗೋದಿಲ್ಲ. ನಾವು ಯಾಕೆ ಇಷ್ಟು ದಿನ ತಿಡಿಗೇಳಿಗಳಾಗಿ ಅವನ ಮಾತನ್ನು ಕೇಳಿದ್ವಿ, ಅದೇ ಅರ್ಥ ಆಗ್ತಾ ಇಲ್ಲ ನನಗೆ. ನಮಗೆ ಅವನು ಒಂದು ಮೋಸದ ಬಲೆಯನ್ನು ಬೀಸಿಬಿಟ್ಟಿದ್ದ, ನಾವೆಲ್ಲರೂ ಅದರಲ್ಲಿ ಸಿಕ್ಕಾಕ್ಕೊಂಬಿಟ್ಟಿದ್ದೀವಿ ಅಂಥೇಳಿ ಮತ್ತೆ ದೃಪದ ಹೇಳ್ತಾನೆ. ಆ ಗಳಿಗೆಗೂ ಕೂಡ ಧರ್ಮ ನಮಗೆ ಏನು ಹೇಳುತ್ತೋ ಅದನ್ನು ಮಾಡಬೇಕು, ವಾಸುದೇವ ಹೇಳಿದಾಗೆ ಸ್ವಯಂವರವನ್ನು ನಡೆಸಬೇಕು ಅಂತ ದ್ರೌಪದಿ ದೃಢವಾಗಿ ಹೇಳ್ತಾಳೆ. ಅಂದರೆ ಈಗ ಪಾತ್ರಗಳಲ್ಲಿ ಬದಲಾವಣೆ ಆಗಿದೆ ಅಂತ ಅನಿಸುತ್ತೆ. ಅಂದರೆ ಇಲ್ಲಿವರೆಗೂ ದೃಪದ ದೃಢವಾಗಿ ಇರ್ತಾನೆ, ಕೃಷ್ಣ ಹೇಳಿದ ಹಾಗೆ ಕೇಳೋದು, ಅವನ್ನೆಲ್ಲ ನಡೆಸ್ಕೊಡ್ತಾನೆ ಅನ್ನೋ ಭಾವನೆ ಅವನಲ್ಲಿ ಇರುತ್ತೆ. ಆದರೆ ಈಗ ಒಂದು ರೀತಿಯ ಅಪನಂಬಿಕೆ ಕೃಷ್ಣನ ಬಗ್ಗೆ ಅವನಿಗೆ ಬಂದುಬಿಟ್ಟಿರುತ್ತೆ. ಆದರೆ ಮಗಳಿಗೆ ಆವಾಗ ಅಪನಂಬಿಕೆ ಇರುತ್ತೆ, ಈಗ ಪೂರ್ಣ ನಂಬಿಕೆ ಬಂದುಬಿಟ್ಟಿರುತ್ತೆ. ಸರಿ, ದೃಪದ ತನ್ನ ಸಿಡಿತಾ ಇದ್ದ ತಲೆಯನ್ನು ಕೈಯಲ್ಲಿ ಅದುಮೆ ಇಟ್ಕೋತಾನೆ, ಶೂನ್ಯ ದೃಷ್ಟಿ ಕೂಡ ನೋಡ್ತಾನೆ. ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲಮ್ಮ, ಹೇಗಾಗುತ್ತೋ ಏನಾಗುತ್ತೋ ಅದಾಗಲಿ ಅಂಥೇಳಿ ದೃಪದ ಹೇಳ್ತಾನೆ. ಈಗ ಮೊದಲ ಬಾರಿಗೆ ಮಗಳಲ್ಲಿ ಆಗಿದ್ದ ಈ ಪರಿವರ್ತನೆಯನ್ನು ದೃಪದ ಗಮನಿಸ್ತಾನೆ. ಹೇಳ್ತಾನೆ, ಕೃಷ್ಣೆ, ನೀನು ಹೇಗೆ ಇಷ್ಟೊಂದು ಹಠಾತ್ತಾಗಿ ಬದಲಾದೆ? ನಿನಗೇನೋ ಅಮಲು ಏರಿದೆಯಾ? ವಾಸುದೇವನ ಮಾತು ನಿನ್ನ ನೆತ್ತಿಗೆ ಹತ್ತಿಬಿಟ್ಟಿದೆ ಅಂತ ಕಾಣುತ್ತೆ ಅಂತಾನೆ. ಆಗ ದ್ರೌಪದಿಗೂ ನಗು ಬರುತ್ತೆ. ಅವಳು ಹೇಳ್ತಾಳೆ, ಅಪ್ಪ, ಅಮಲಿಗಿಂತ ಹೆಚ್ಚದು ಸಂತೋಷದಿಂದ ನನಗೆ ಹುಚ್ಚು ಹಿಡಿದುಬಿಟ್ಟಿದೆ ಅಂತಾಳೆ. ಯಾಕೆ, ಏನಾಯಿತು, ನನಗೆ ಅರ್ಥನೇ ಆಗ್ತಿಲ್ಲ ಅಂತ ದೃಪದ ಕೇಳ್ತಾನೆ. ಆಗ ತಂದೆ ಹಣೆ ಮೇಲೆ ಕೈ ಇಟ್ಟು ಮುಗುಳ್ನಗೆಯಿಂದ ಅವಳು ಹೇಳ್ತಾಳೆ, ಅಪ್ಪ, ಎಲ್ಲವನ್ನೂ ಅವನಿಗೆ ಬಿಟ್ಟುಬಿಟ್ಟಿದ್ದೀನಿ, ಹಾಗಾಗಿ ನಾನೀಗ ನಿರಾಳವಾಗಿದ್ದೀನಿ ಅಂತ ಹೇಳಿಬಿಟ್ಟು ದ್ರೌಪದಿ ಹೇಳ್ತಾಳೆ. ಏನು ನಿನಗೇನು ಹುಚ್ಚಿಗಿಚ್ಚು ಹಿಡಿತಾ? ಅವನು ಏನು ಹೇಳ್ದ ಪೂರ್ತಿ ಹೇಳು, ನನಗಂತೂ ತಲೆ ಸುತ್ತದಂಗೆ ಆಗ್ತಿದೆ. ನಿನಗೆ ಅವನು ಏನು ಹೇಳಿದ್ನೋ ಅದರ ಪೂರ್ತಿ ಅರ್ಥ ನಿನಗೆ ಅರ್ಥ ಆಯಿತೋ ಇಲ್ವೋ, ನನಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ನಿಟ್ಟುಸಿರುಬಿಟ್ಟು ಹೇಳ್ತಾನೆ. ಆವಾಗ ಮತ್ತೆ ದ್ರೌಪದಿ ಹೇಳ್ತಾಳೆ, ನೋಡು, ಅವನು ಅನೇಕ ವಿಷಯವನ್ನು ಹೇಳ್ದ, ಕೊನೆಗೆ ನಿಮ್ಮ ಪರ ನಿಲ್ತೀನಿ ಕೊನೆವರೆಗೂ ಅಂತೇಳಿ ಹೇಳ್ದ. ಆಮೇಲೆ ಜರಾಸಂಧನನ್ನು ಅಪಹರಿಸೋಕ್ಕೆ ಧೈರ್ಯ ಮಾಡೋದಿಲ್ಲ ಅಂತಲೂ ಹೇಳ್ದ. ನಾನು ದುರ್ಯೋಧನನನ್ನು ಮದುವೆ ಆಗಬೇಕಾಗಿಲ್ಲ ಅಂದ. ಜೊತೆಗೆ ಇವೆಲ್ಲದರಿಂದ ದ್ರೋಣನ ಗರ್ವಭಂಗ ಆಗುತ್ತೆ ಅಂತ ಕೂಡ ಹೇಳ್ದ ಅಂತೇಳಿ ಹೇಳ್ತಾಳೆ. ಆಗ ದೃಪದ ಪೂರ್ತಿ ಹತಾಶನಾದ ಹಾಗೆ ಕಾಣ್ತಾನೆ. ಯೋ, ಇದೆಲ್ಲ ಜೂಜುಗಾರನ ವಚನದ ಹಾಗೆ, ನೀನು ಅದನ್ನು ನಂಬಿಬಿಟ್ಟಿದೀಯಾ ಅಂತಾನೆ. ಆದರೆ ದ್ರೌಪದಿ ಸಂತೋಷದಿಂದ ನಗುತ್ತಾ ಹೇಳ್ತಾಳೆ, ಅಪ್ಪ, ಅವನು ತುಂಬ ದೊಡ್ಡ ಜೂಜುಗಾರ, ತನ್ನ ಕೀರ್ತಿ, ತನ್ನ ಭವಿಷ್ಯ, ತನ್ನ ಪ್ರಾಣವನ್ನು ನನ್ನ ಈ ಸ್ವಯಂವರಕ್ಕೆ ಪಣವಾಗಿ ಇಟ್ಟಿದ್ದಾನೆ ಅಂತೇಳಿ ಹೇಳ್ತಾಳೆ. ತನ್ನದನ್ನು ಇಷ್ಟು ಬಂದ ಹಾಗೆ ಅವನು ಪಣ ಒಡ್ಕೊಳ್ಳಿ, ಆದರೆ ನನ್ನ ಮಾನ ಮರ್ಯಾದೆ ಜೊತೆಗೆ ನಿನ್ನ ಭವಿಷ್ಯಗಳನ್ನು ಕೂಡ ಅವನು ಪಣವಾಗಿ ಇಟ್ಟಿದ್ದಾನೆ, ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತ ದೃಪದ ಹೇಳ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಇಲ್ಲಪ್ಪ, ಅವನು ತನಗಾಗಿ ಜೂಜಾಡ್ತಿಲ್ಲ, ನಿಮಗೋಸ್ಕರ ಆಡ್ತಾ ಇದ್ದಾನೆ ಅಂತಾಳೆ. ಅದೇನಿದು ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದೆಯಲ್ಲ ನೀನು, ತುಂಬ ಬದಲಾಗ್ಬಿಟ್ಟಿದ್ಯಾ ನೀನು ಅಂತ ತಂದೆ ಹೇಳ್ತಾನೆ. ಆಗ ಆ ತಂದೆ ಮನವೊಲಿಸೋ ಹಾಗೆ ದ್ರೌಪದಿ ಹೇಳ್ತಾಳೆ, ಅಪ್ಪ, ಚಿಂತೆ ಮಾಡಬೇಡಿ, ನನಗೆ ಸರಿಯಾದ ದಾರಿಯನ್ನು ತೋರಿಸ್ದ, ಧರ್ಮವನ್ನು ತೋರಿಸ್ಕೊಟ್ಟ. ಈ ಗಳಿಗೆಗೆ ನಿಶ್ಚಿಂತೆಯಿಂದ ಸ್ವಯಂವರ ನಡೆಸೋದಷ್ಟೇ ನನ್ನ ಧರ್ಮ, ನಾನು ಅದನ್ನು ಮಾಡ್ತೀನಿ ಅಂತಾಳೆ. ಏನಿದು, ನಿನ್ನಲ್ಲಿ ಇಂಥ ಪರಿವರ್ತನೆ ಯಾಕಾಯಿತು, ಹೇಗಾಯಿತು, ನನಗೆ ಅರ್ಥ ಆಗ್ತಿಲ್ಲ ಅಂತ ದೃಪದ ಹೇಳ್ತಾನೆ. ಆಗ ಅವಳು ಕೂಡ ಹೌದು ಅಪ್ಪ, ನನಗೂ ಅರ್ಥ ಆಗ್ತಿಲ್ಲ ಅಂತಾಳೆ. ಆಯಿತು, ಹಾಗೆ ಆಗಲಿ, ನಿನಗೆ ವಾಸುದೇವನಲ್ಲಿ ಅಷ್ಟೊಂದು ನಂಬಿಕೆ ಇದ್ದರೆ
ನಾನೇನು ಹೇಳುವಂಥ ವಿಷಯ ಏನೂ ಇಲ್ಲ. ಆದರೆ ಆ ದ್ರೋಣನ ಗರ್ವಭಂಗವನ್ನು ಅವನು ಹೇಗೆ ಮಾಡ್ತಾನಂತೆ ಅಂಥೇಳಿ ಕುತೂಹಲದಿಂದ ದ್ರುಪದ ಪ್ರಶ್ನೆ ಮಾಡ್ತಾನೆ. ಅದರ ಬಗ್ಗೆ ಏನು ಕೇಳಬೇಡ ಅಂತ ಹೇಳಿದ್ದಾನೆ. ಹಾಗಾಗಿ ನನಗೆ ಅವನು ಅದನ್ನು ಹೇಗೆ ಮಾಡ್ತಾನೆ ಅನ್ನೋ ವಿಷಯ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ದ್ರೌಪದಿ ತಂದೆಗೆ ಹೇಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ. ನಮಸ್ಕಾರ.